ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆ ಹೊತ್ತು ಹೆಣ್ಮಕ್ಳಿಗೆ ಹೇಗಿರುತ್ತೆ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀವಿ. ನೀವು ನೋಡ್ತಾ ಇರ್ಬೋದು, ಒಂದ್ ಕಡೆ ಚಪಾತಿ ಆಗ್ತಿದೆ, ಒಂದ್ ಕಡೆ ಪಲ್ಯ ಆಗ್ತಿದೆ, ಹಾಗೆ ಒಂದ್ ಕಡೆ ರೊಟ್ಟಿನೂ ಸಹ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದೀನಿ. ಸೊ ನನ್ ಮಗನ್ಗೆ ಇವತ್ತು ರೊಟ್ಟಿಗೆ ಸ್ವಲ್ಪ ಸಬ್ಬಕ್ಕಿ, ದಂಟಿನ ಸೊಪ್ಪು ಹಾಗೆ ಕ್ಯಾರೆಟ್ ನ ತುರಿದು ಹಾಕಿ ರೊಟ್ಟಿ ಮಾಡ್ಕೊಟ್ಟಿದೆ. ಮಕ್ಳು ವೆಜಿಟೇಬಲ್ಸ್ ಅಥವಾ ಸೊಪ್ಪನ್ನ ತಿನ್ನಲ್ಲ ಅನ್ನೋಂಥವ್ರು ಹೀಗೆ ಮಾಡ್ಬೋದು. ಇಟ್ ಇಸ್ ವೆರಿ ಹೆಲ್ದಿ ಅಂಡ್ ಟೇಸ್ಟಿ ಆಗಿ ಕೂಡ ಇರುತ್ತೆ. ನನಗೆ ಎಷ್ಟೇ ಕೆಲಸ ಇದ್ರು ನಾನು ಅವನಿಗೆ ಈ ತರ ನ್ಯೂಟ್ರಿಷಿಯಸ್ ಆಗಿ ಇರುವಂತಹ ಬ್ರೇಕ್ಫಾಸ್ಟ್ ಅನ್ನ ಕೊಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ನಾನು ಏನ್ ಬ್ರೇಕ್ಫಾಸ್ಟ್ ಮಾಡಿರ್ತೀನೋ ಅದರಲ್ಲೇ ಅವನಿಗೆ ನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡಿ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಅದಾದ ನಂತರ ಸೈಮಲ್ಟೇನಿಯಸ್ಲಿ ನನ್ನ ಕೆಲಸಗಳು ನಡೀತಾನೆ ಇರುತ್ತೆ. ನಮ್ಮ ಮನೇಲಿ ವಯಸ್ಸಾದವರು ಹಾಗೆ ಮಕ್ಕಳು ಇರೋದ್ರಿಂದ ಅಜ್ಜಿಗೆ ರೊಟ್ಟಿ ಹಾಕಿಯಕ್ಕಾಗಲ್ಲ. ಹಾಗಾಗಿ ಅದೇ ರೊಟ್ಟಿ ಹಸಿಟ್ಟನ್ನ ನಾನು ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಅದನ್ನ ದೋಸೆ ತರ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ನಾರ್ಮಲ್ ಆಗಿ ಅಕ್ಕಿ ಹಿಟ್ಟು ಕಲ್ಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಈ ತರ ನೀವು ರೊಟ್ಟಿಗೆ ಮಿದ್ದು ಆಮೇಲೆ ದೋಸೆ ತರ ಕಲ್ಸೋದ್ರಿಂದ ತುಂಬಾನೇ ಚೆನ್ನಾಗಿ